ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಬಿಂದಾಸ್ ಲೋಕ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ತುಂಬ ದಿನವೇ ಆಗೋಯಿತು ನಾನು ಲಾಂಗ್ ವೀಡಿಯೋಸ್ ಅಪ್ಲೋಡ್ ಮಾಡಿ. ಮಿನಿ ವ್ಲಾಗ್ಸ್ನ ಮಾಡ್ತಿದ್ದೆ, ಶಾರ್ಟ್ ವೀಡಿಯೋಸ್ನು. ಬಟ್ ಲಾಂಗ್ ವೀಡಿಯೋಸ್ ಮಾಡೋಕ್ಕೆ ಟೈಮ್ ಆಗ್ತಿರ್ಲಿಲ್ಲ, ಯಾಕಂದರೆ ನನ್ನ ಕೆಲಸ ಮತ್ತು ಮನೆ ಎರಡೂ ಬ್ಯಾಲೆನ್ಸ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಿತ್ತು. ನಾನು ಮಾರ್ನಿಂಗ್ ಎದ್ದೋಳೋದು 5:30 to 6 ಆಗುತ್ತೆ. ಸೊ ನಾನು ನೆನ್ನೆ ಆಲ್ಮೋಸ್ಟ್ 5:45 ಹಂಗೆ ಇದ್ದೆ. ನಾನು ಬ್ರೇಕ್ಫಾಸ್ಟ್ಗೆ ಯೂಶ್ವಲಿ ಹಿಂದಿನ ದಿನ ನೈಟೇ ರೆಡಿ ಮಾಡ್ಕೋತೀನಿ, ಬಟ್ ನನಗೆ ಆಗಿರಲಿಲ್ಲ ರೆಡಿ ಮಾಡ್ಕೊಳ್ಳೋಕ್ಕೆ. ಸೊ ಅದಕ್ಕೆ ಆಲ್ಮೋಸ್ಟ್ 5:45 ಎದ್ದು ಬ್ರೇಕ್ಫಾಸ್ಟ್ಗೆಲ್ಲ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಸೋಯಾ ಚಂಕ್ಸ್ ಮತ್ತು ಗ್ರೀನ್ ಪೀಸ್ ಇತ್ತು, ಬಟಾಣಿ ಇತ್ತು, ಅದೆರಡನ್ನೂ ಯೂಸ್ ಮಾಡಿಕೊಂಡು ಬಾತ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಸೋಯಾ ಚಂಕ್ಸ್ ನನಗಿಂತ ಜಾಸ್ತಿ ನನ್ನ ಹಸ್ಬೆಂಡ್ಗೆ ಇಷ್ಟ ಆಗುತ್ತೆ, ಸೋಯಾಬೀನ್ ಯೂಸ್ ಮಾಡೋದು ಗ್ರೇವಿ ಅಥವಾ ಬಾತ್ ಮಾಡೋದು. ಅದಾದಮೇಲೆ ನಾನು ಹಿಂದಿನ ದಿನ ನೈಟೇ ಬಾದಾಮನ್ನ ನೆನೆಸ್ಬಿಟ್ಟಿರ್ತೀನಿ. ಅದಾದಮೇಲೆ ಒಂದು ಗ್ಲಾಸಲ್ಲಿ ಚಿಯಾ ಸೀಡ್ಸ್ನೂ ಇಕ್ಕಿರ್ತೀನಿ. ಬೆಳಗ್ಗೆ ಎದ್ದಿದ ತಕ್ಷಣ ನಾನು ಒಂದು ಗ್ಲಾಸ್, ನನ್ನ ಹಸ್ಬೆಂಡ್ ಒಂದು ಗ್ಲಾಸ್ ಕುಡಿತೀವಿ. ಅದಾದಮೇಲೆ ಬಾದಾಮ್ ಒಂದು 5 ತಿಂತೀವಿ. ನನ್ನ ಮಗಂಗೆ ಏನು ಕೊಡೋಕ್ಕೆ ಹೋಗಲ್ಲ, ಅವ್ನು ಅಷ್ಟೊಂದು ಬೈಟ್ ಮಾಡ್ಕೊಂಡು ತಿನ್ನಲ್ಲ. ಅವ್ನಿಗೆ ಸರಿ ಕೊಡ್ತೀವಲ್ಲ, ರಾಗಿ ಸರಿ, ಅದರಲ್ಲೇ ಡ್ರೈ ಫ್ರೂಟ್ಸ್ ಎಲ್ಲ ಮಿಕ್ಸ್ ಮಾಡಿಬಿಟ್ಟಿರ್ತೀವಿ. ಅದಕ್ಕೇ ಫಸ್ಟು ನಾನು ಸೋಯಾ ಚಂಕ್ಸ್ನ ಬಿಸಿನೀರಲ್ಲಿ ನೆನೆಸೋಕೆ ಇಕ್ಬಿಟ್ಟೆ, ಯಾಕಂದರೆ ಅದರಲ್ಲಿ ನಂಗೆ ಒಂಥರ ಸ್ಮೆಲ್ ಅನಿಸುತ್ತೆ. ಬಿಸಿನೀರಲ್ಲಿ ಒಂದು 15-20 ನಿಮಿಷ ನೆನೆಸಾದ್ಮೇಲೆ ಒಂದು 4-5 ಸತಿ ಚೆನ್ನಾಗಿ ವಾಶ್ ಮಾಡ್ತೀನಿ. ಸೊ ಅದು ಪೌಡರ್ ಥರ ಇರುತ್ತೆ, ಅದು ಸ್ಮೆಲ್ಲೆಲ್ಲ ಹೋಗುತ್ತೆ. ಸೊ ಫಸ್ಟು ಕೆಟಲಲ್ಲಿ ನೀರನ್ನ ಬಿಸಿ ಮಾಡಿಕೊಂಡು ನಾನು ಅದನ್ನು ನೆನೆಯೋಕೆ ಇಕ್ಬಿಟ್ಟೆ. ಅಷ್ಟರಲ್ಲಿ ನಾನು ಇಲ್ಲಿ ಈರುಳ್ಳಿ ಟೊಮೆಟೊ ಕಟ್ ಮಾಡೋಣ ಅಂತ ಅಂದ್ಬಿಟ್ಟು ಕಟ್ ಮಾಡ್ಕೊತಾ ಇದ್ದೀನಿ. ನಾನು ಬೆಳಗ್ಗೆನೇ ನಾನೇ ಎಲ್ಲ ರೆಡಿ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಲೇಟೇ ಆಗಿಬಿಡುತ್ತೆ. ಇಲ್ಲಾಂದರೆ ನಂಗೆ ಟೈಮ್ ಇದ್ದರೆ ಹಿಂದಿನ ದಿನ ನೈಟೇ ರೆಡಿ ಮಾಡ್ಕೊತೀನಿ. ಇದು ಸಿಂಪಲ್ ಆ್ಯಂಡ್ ಈಸಿಯಾಗಿ ಮಾಡೋದು. ಇದು ನಮ್ಮಮ್ಮ ಮಾಡೋ ಥರ ಯೂಶ್ವಲಿ ನಾನು ಮಾಡೋದು. ಟೊಮೆಟೊ ಈರುಳ್ಳಿ ಎಲ್ಲ ನಾನು ಯಾವುದೂ ಮಸಾಲೆ ರುಬ್ಬಕ್ಕೆ ಹಾಕ್ಕೊಳ್ಳಲ್ಲ, ಎಲ್ಲನೂ ನಾನು ಒಗ್ಗರಣೆಗೆ ಹಾಕ್ಕೊಂಬಿಡ್ತೀನಿ. ಫಸ್ಟು ಈರುಳ್ಳಿ ಟೊಮೆಟೊ ಆಲ್ಮೋಸ್ಟ್ ಸೇಮ್ ಕ್ವಾಂಟಿಟಿನೇ ತೊಗೊತೀನಿ. ಈರುಳ್ಳಿ ಟೊಮೆಟೊ ಜಾಸ್ತಿ ಆಗ್ತಷ್ಟು ಚೆನ್ನಾಗಿರುತ್ತೆ. ತುಂಬ ಚಿಕ್ಕದಾಗೂ ಕಟ್ ಮಾಡ್ಕೊಳ್ಳಲ್ಲ, ತುಂಬ ದಪ್ಪದಾಗೂ ಕಟ್ ಮಾಡಲ್ಲ, ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊತೀನಿ. ಅದಾದಮೇಲೆ ನಾನು ಮಸಾಲೆ ರುಬ್ಬಕ್ಕೆ ಕೊತ್ತಂಬರಿ, ಪುದೀನ, ಚಕ್ಕೆ, ಲವಂಗ, ತೆಂಗಿನಕಾಯಿ, ಆಮೇಲೆ ಸ್ವಲ್ಪ ಧನಿಯಾ ಪೌಡರ್ ಹಾಕ್ಕೊತೀನಿ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಮೇನು. ನಾನು ಶುಂಠಿ ಬೆಳ್ಳುಳ್ಳಿ ಏನೇ ಹಾಕ್ಕೋಬೇಕು ಅಂದರೂ ನಾನು ಅದು ಬಿಡಿಸ್ಕೊಂಡು ಕುತ್ಕೊಳ್ಳಲ್ಲ, ಪೇಸ್ಟ್ನ ತಂದು ಇಟ್ಕೊಂಡ್ಬಿಟ್ಟಿದ್ದೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟೇ ಹಾಕೋತೀನಿ. ಆಮೇಲೆ ಗ್ರೀನ್ ಚಿಲ್ಲಿ, ಚಕ್ಕೆ, ಲವಂಗ, ಏಲಕ್ಕಿ. ನಾವು ಮನೇಲಿ ಖಾರ ಕಡಿಮೆ, ಸೊ ಒಂದು 3-4 ಹಸಿರು ಮೆಣಸಿಕಾಯಿನ ಹಾಕ್ಕೊಂಡೆ. ಸೊ ಇದನ್ನು ಹಾಕ್ಕೊಂಡು ಸ್ವಲ್ಪ ಧನಿಯಾ ಪೌಡರ್ ಹಾಕ್ಕೊಂಡು ನೀರು ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡಿಕೊಂಡೆ. ಅಷ್ಟರಲ್ಲಿ ನಾನು ಹಾಲು ಬಿಸಿಗೆ ಇಕ್ಬಿಡ್ತೀನಿ, ಯಾಕಂದರೆ ನಾವು ಬೆಳಗ್ಗೆ ಎದ್ದಿದ ತಕ್ಷಣ ಚಿಯಾ ಸೀಡ್ಸ್ದು ಒಂದು ಗ್ಲಾಸಲ್ಲಿ ನೀರು ಕುಡಿದ್ಮೇಲೆ, ಬಾದಾಮ್ ತಿಂದಮೇಲೆ ಸ್ವಲ್ಪ ಹೊತ್ತು ಬಿಟ್ಕೊಂಡು ನಾನು ನನ್ನ ಹಸ್ಬೆಂಡ್ ಹಾಲನ್ನ ಕುಡಿತೀವಿ. ನನಗೆ ಬೆಳಗ್ಗೆ ಟೈಮೇ ಆಗಲ್ಲ, ಎಲ್ಲ ಕೆಲಸ ಮಾಡ್ಕೊಂಡೆ ಹಾಲು ಕುಡಿಯೋದೇ ಆಗಲಿ, ನೀರು ಕುಡಿಯೋದೇ ಆಗಲಿ ಮಾಡ್ಕೊತೀನಿ. ಸೊ ನಾನು ಇದನ್ನು ಗ್ರೈಂಡ್ ಮಾಡಿಕೊಂಡು ಹಂಗೆ ಈ ಕಡೆ ಕುಕ್ಕರಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ತುಪ್ಪನೂ ಹಾಕ್ಕೊಳ್ಳೋರು ಹಾಕ್ಕೋಬೋದು, ನಾನೇನು ತುಪ್ಪ ಯೂಸ್ ಮಾಡಿಲ್ಲ. ಅದಾದಮೇಲೆ ಪಲಾವ್ ಸಾಮಾನು ಹಾಕ್ಕೊಂಡೆ, ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ. ನಾನು ಮನೇಲಿ ಏನಿರುತ್ತೆ ಅದೇ ಐಟಮಲ್ಲಿ ಮಾಡ್ತೀನಿ. ಸ್ಪೆಷಲಾಗಿ ಹೊರಗಡೆಯಿಂದ ಎಲ್ಲ ತರಕ್ಕೆ ಹೋಗಲ್ಲ. ಕೆಲವರು ಮರಾಠಿ ಮೊಗ್ಗು ಅದೆಲ್ಲ ಹಾಕ್ಕೊತಾರೆ, ಬಟ್ ನಾನು ಅದೇನೂ ಹಾಕಿಲ್ಲ. ಇದ್ರ ಜೊತೆಗೆ ಸ್ವಲ್ಪ ನಾನು ಸೋಂಪು ಹಾಕ್ಕೊತೀನಿ. ಅದಾದಮೇಲೆ ಆನಿಯನ್ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಸ್ವಲ್ಪ ಗೋಲ್ಡನ್ ಕಲರ್ ಫ್ರೈ ಆದಮೇಲೆ ನಾನು ಟೊಮೆಟೊ ಮತ್ತು ಹಸಿ ಬಟಾಣಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಅದಾದಮೇಲೆ ನಾನು ರುಬ್ಬಿರೋ ಮಸಾಲೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತೀನಿ, ಯಾಕಂದರೆ ಎಲ್ಲ ಹಸಿ ಮಸಾಲೆ ರುಬ್ಬಿರ್ತೀವಲ್ಲ, ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು. ಅದಾದಮೇಲೆ ನಾನು ಸೋಯಾ ಚಂಕ್ಸ್ ಹಾಕ್ಬಿಟ್ಟು, ನಾನು ಮೊದಲೇ ಅಕ್ಕಿನ ನೆನೆಸಿಕ್ಕಿದ್ದೆ, 1.5 ಗ್ಲಾಸ್ ಅಕ್ಕಿನ ಮಾತ್ರ ನೆನೆಸಿಕ್ಕಿದೆ. ಯಾಕಂದರೆ ಜಾಸ್ತಿ ಮಾಡಿದ್ರೆ ನಮ್ಮ ಮನೇಲಿ ಯಾರೂ ತಿನ್ನಲ್ಲ, ಬಾತ್ ಅಷ್ಟು ಇಷ್ಟಪಡಲ್ಲ. ನಾನು ಒಬ್ಬಳೇ ರೈಸ್ ಐಟಮ್ ಇಷ್ಟಪಡೋದು, ಇನ್ನೆಲ್ಲ ಚಪಾತಿ, ರೊಟ್ಟಿ ಆ ಥರ ಇಷ್ಟಪಡ್ತಾರೆ. ನನಗೆ ಮಾತ್ರ ರೈಸ್ ಐಟಮ್ ಇಷ್ಟ ಆಗುತ್ತೆ ಪರ್ಸ್ನಲಿ. ಕಸ್ತೂರಿ ಮೇಥಿ ಹಾಕಿಬಿಟ್ಟು ನಾನು 1 ವಿಷಿಲ್ ಕೂಗಿಸ್ಕೊತೀನಿ. ಫಸ್ಟೆಲ್ಲ ನಾನು ಯೂಟ್ಯೂಬು, ಆಫೀಸ್ ಎಲ್ಲ ಬ್ಯಾಲೆನ್ಸ್ ಮಾಡೋದು ಕಷ್ಟ ಅಂದ್ಬಿಟ್ಟು ನಾನು ಬಿಟ್ಬಿಟ್ಟಿದ್ದೆ. ನಮ್ಮ ಮನೇಲಿ ಔಟ್ಸೈಡ್ ಫುಡ್ ಜಾಸ್ತಿ ಪ್ರಿಫರ್ ಮಾಡಲ್ಲ, ಎಲ್ಲ ನಾವೇ ಮನೇಲಿ ಮಾಡ್ತೀವಿ. ಫುಡ್ನ ಜಾಸ್ತಿ ಪ್ರಿಫರ್ ಮಾಡಲ್ಲ, ಎಸ್ಪೆಷಲಿ ಬ್ರೇಕ್ಫಾಸ್ಟ್ ಎಲ್ಲ ಮನೇಲಿ ಮಾಡಿರೋದೆ. ನಮಗೆ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಆಗಲಿಲ್ಲ ಅಂದರೆ ಮುಸ್ಲಿ ತಂದು ಇಟ್ಕೊಂಡ್ಬಿಡ್ತೀವಿ. ಮುಸ್ಲಿ ಮತ್ತು ಮನೇಲಿ ಏನಾದರೂ ಫ್ರೂಟ್ ಇದ್ದರೆ ಆ್ಯಪಲ್, ಬನಾನಾ, ಏನು ಫ್ರೂಟ್ ಇರುತ್ತೆ ಅದ್ರ ಜೊತೆ ಕಟ್ ಮಾಡ್ಕೊಂಡು ತಿನ್ಬಿಡ್ತೀವಿ, ನಾನು ನನ್ನ ಹಸ್ಬೆಂಡ್. ನನ್ನ ಮಗನಿಗೆ ಯಾವುದೇ ರೀತಿ ಬ್ರೇಕ್ಫಾಸ್ಟ್ ನಾವು ಬೆಳಗ್ಗೆ ಹೊತ್ತು ಕೊಡೋಕ್ಕೆ ಹೋಗಲ್ಲ, ಅವನು ತಿನ್ನಲ್ಲ, ಲೇಟ್ ಮಾಡ್ತಾನೆ ಅಂತ. ಹಾಲು ಜೊತೆ ಸರಿ ನೀರು ಹಾಕಿಬಿಟ್ಟು ಸ್ವಲ್ಪ ತುಪ್ಪ ಹಾಕಿ ಮಾಡಿಬಿಡ್ತೀವಿ. ಸೊ ಅವನಿಗೆ ಸ್ವಲ್ಪ ತೆಳ್ಳಗೆ ಮಾಡೋದ್ರಿಂದ ಅವನು ಬೇಗ ತಿನ್ಕೊಂಡ್ಬಿಡ್ತಾನೆ. ಸೊ ಅದಕ್ಕೆ ನಾವು ಬ್ರೇಕ್ಫಾಸ್ಟ್ ಏನಾದರೂ ಮಾಡ್ಕೊತೀವಿ. ನನಗೆ ಸ್ವಲ್ಪ ಆಫೀಸ್ ಬೇಗನೆ ಬಿಡಬೇಕಾಗುತ್ತೆ, 8:45 ಅಷ್ಟರಲ್ಲಿ ಬಿಡಬೇಕು. ನಾನು ನನ್ನ ಮಗ ಮಾತ್ರ ಬಾಕ್ಸ್ನ ತೊಗೊಂಡು ಹೋಗ್ತೀವಿ. ನನ್ನ ಹಸ್ಬೆಂಡ್ಗೆ ವರ್ಕ್ ಫ್ರಮ್ ಹೋಮು.
ಸೊ ಅವರು ಮನೇಲೇ ಏನಾದರೂ ದೋಸೆ ಇಟ್ಟು ಏನಾದರೂ ಇರುತ್ತೆ ಅದನ್ನೇ ಹಾಕ್ಕೊತಾರೆ. ಅವ್ರು ಮಧ್ಯಾಹ್ನ ಹೊತ್ತಂತೂ ರೈಸ್ ಐಟಮ್ಸ್ ಪ್ರಿಫರೇ ಮಾಡಲ್ಲ. ದೋಸೆ, ಚಪಾತಿ, ರೊಟ್ಟಿ ಈ ಥರ ಏನಾದರೂ ಇಷ್ಟಪಡ್ತಾರೆ. ನಾನೇ ಒಂದೊಂದ್ಸತಿ ಆದ್ರೆ ಬಾಕ್ಸಲ್ಲಿ ಹಾಟ್ ಬಾಕ್ಸಲ್ಲಿ ಹಾಕ್ಬಿಟ್ಟು ಇಕ್ಬಿಟ್ಟು ಹೋಗ್ತೀನಿ, ಇಲ್ಲಾಂದರೆ ಅವರೇ ಹಾಕ್ಕೊತಾರೆ, ಇಲ್ಲ ನಮ್ಮ ಅತ್ತೆ ಹಾಕ್ಕೊಡ್ತಾರೆ. ಸೊ ಈ ಕಡೆ ನಾನು ಬಾತ್ಗೆ ಸ್ವಲ್ಪ ಕುದ್ದಿದ್ದಾದಮೇಲೆ ಸೋಯಾ ಚಂಕ್ಸ್ ಹಾಕ್ಕೊತಾ ಇದ್ದೀನಿ. ಅದು ಹಾಕಿದ್ಮೇಲೆ ನಾನು ರೈಸ್ ಹಾಕ್ಕೊಂಡೆ. ಯಾಕಂದರೆ ನಾನು ಫಸ್ಟು ಒಂದು ಕುಕ್ಕರಲ್ಲಿ ಮಾಡಿದೆ, ಬಟ್ ಅದು ಕ್ವಾಂಟಿಟಿ ಜಾಸ್ತಿ ಆಗೋಯಿತು. ಸೋಯಾ ಚಂಕ್ಸ್ ಸ್ವಲ್ಪ ಜಾಸ್ತಿ ಯೂಸ್ ಮಾಡಿದ್ರಿಂದ ಅದಕ್ಕೆ ನಾನು ಸ್ವಲ್ಪ ದೊಡ್ಡ ಕುಕ್ಕರ್ನ ಚೇಂಜ್ ಮಾಡಿಕೊಂಡು ಅದಕ್ಕೆ ರೈಸ್ ಹಾಕ್ಕೊಂಡು ನಾನು ಸ್ವಲ್ಪ ಕುದಿ ಬಂದಮೇಲೆ ಉಪ್ಪು ಹಾಕ್ಬಿಟ್ಟು ಅದಾದಮೇಲೆ ಕಸ್ತೂರಿ ಮೇಥಿ ಹಾಕ್ಬಿಟ್ಟು ಒಂದು ವಿಷಿಲ್ ಕೂಗಿಸ್ಕೊಂಡೆ ಅಷ್ಟೇ. ಅದಾದಮೇಲೆ ನಾನು ನನ್ನ ಮಗನಿಗೆ ಸರಿ ಮಾಡಿ ಎತ್ತಿಕ್ತೆ. ನಮ್ಮ ಮನೇಲಿ ಏನು ಯಾವುದೇ ರೀತಿ ಪಾತ್ರೆ ತೊಳೆಯೋಕ್ಕಾಗಲಿ, ಮನೆ ಗುಡಿಸಿ ಒರ್ಸೋಕ್ಕೆ ನಾವು ಯಾರನ್ನೂ ಇಟ್ಕೊಂಡಿಲ್ಲ. ಎಲ್ಲ ನಾವೇ ಮಾಡ್ಕೊತೀವಿ, ಎಲ್ಲ ಶೇರ್ ಮಾಡ್ಕೊತೀವಿ. ಸೊ ಸ್ವಲ್ಪ ಕಷ್ಟ ಆದ್ರೂ ನಾವೇ ಮಾಡ್ಕೊತೀವಿ, ಆಗ ಗಂಟ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ನಾವೇ ಮಾಡ್ಕೊತೀವಿ. ನಮ್ಮ ಅತ್ತೆ ಮಾವ, ನಾನು, ನನ್ನ ಹಸ್ಬೆಂಡ್, ಯಾರನ್ನೂ ನಾವು ಇಟ್ಕೊಂಡಿಲ್ಲ ಸದ್ಯಕ್ಕೆ. ಬಟ್ ಎಲ್ಲ ಮಾಡಿ ಪಾತ್ರೆನ ತೊಳೆಯೋದು ಹೋಗುವಷ್ಟರಲ್ಲಿ ಸ್ವಲ್ಪ ಲೇಟ್ ಆಗಿಬಿಡತ್ತೆ. ಬಟ್ ಹಂಗೆ ಬ್ಯಾಲೆನ್ಸ್ ಮಾಡೋಣ ಸ್ವಲ್ಪ ದಿವಸ ಆಗ ಗಂಟ ಅಂದ್ಬಿಟ್ಟು ನಾವೇ ಮಾಡ್ಕೊತೀವಿ. ಅದಾದಮೇಲೆ ನಾನಿಲ್ಲಿ ರಾಯ್ತಾಗೂ ರೆಡಿ ಮಾಡ್ಕೊತಾ ಇದ್ದೀನಿ. ರಾಯ್ತಾಗೆ ನಾನು ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ, ಮೊಸರು, ಸ್ವಲ್ಪ ಉಪ್ಪು, ಸ್ವಲ್ಪ ಪೆಪ್ಪರ್ ಪೌಡರ್ನ ಹಾಕ್ಕೊತಾ ಇದ್ದೀನಿ. ನಾನು ಇಲ್ಲಿ ಗ್ರೀನ್ ಚಿಲ್ಲಿ ಯೂಸ್ ಮಾಡಿಲ್ಲ, ಹಸಿರು ಮೆಣಸಿನ್ಕಾಯಿ. ನಮ್ಮ ಮನೇಲಿ ಖಾರ ತುಂಬಾ ಕಡಿಮೆ ನಾವು ತಿನ್ನೋದು. ಯಾಕೆ ಅಂತ ಅಂದರೆ ನಾನು ನನ್ನ ಹಸ್ಬೆಂಡ್ ಮನೆಯಲ್ಲಿಗೆ ಅಡ್ಜಸ್ಟ್ ಆಗಿಬಿಟ್ಟಿದ್ದೀನಿ. ನಾನು ಟೇಸ್ಟ್ ಬೇಡ ಅದಕ್ಕೆ ಅಡ್ಜಸ್ಟ್ ಆಗಿದೆ. ಸ್ವಲ್ಪ ಖಾರ ತಿಂದರೂ ನನಗಾಗಲ್ಲ. ನಾವೇನೇ ಮಾಡಿದ್ರು 1, 2, 3, 4 ಮೆಣಸಿನ್ಕಾಯಿ ಹಾಕಿದ್ರೆ ಹೆಚ್ಚು. ಅದಾದಮೇಲೆ ನಾನು ಇಲ್ಲಿ ಹಂಗೆ ಸರಿನೂ ಮಾಡ್ಕೊತಾ ಇದ್ದೀನಿ. ರಾಗಿ ಸರಿ ಮಾಡಬೇಕಾದ್ರೆ ಅಲ್ಲೇ ನಿಂತ್ಕೊಂಡು ಮಾಡಬೇಕು, ಸ್ವಲ್ಪನೂ ಬಿಟ್ಟರೆ ಅದು ಗಂಟು ತಿರುಗಿಬಿಡುತ್ತೆ. ಸೊ ಅದಕ್ಕೇ ಅದನ್ನು ತಿರುಗಿಸ್ತಾ ಇರಬೇಕು ಸ್ಪೂನಲ್ಲಿ. ಅದಾದಮೇಲೆ ನನ್ನ ಮಗ ಸ್ಟ್ರಾಬೆರಿ ಬೇಕು ಅಂತ ತರಿಸ್ಕೊಂಡಿದ್ದ. ಅವನಿಗೆ ಬಾಕ್ಸ್ಗೆ ನಾನು ಸ್ಟ್ರಾಬೆರಿ ಹಾಕ್ತಾಯಿದ್ದೀನಿ. ಯೂಶ್ವಲಿ ಅವನಿಗೆ ನಾನು ಬಾಕ್ಸ್ಗೆ ನಾವೇನು ಬ್ರೇಕ್ಫಾಸ್ಟ್ ಮಾಡಿರ್ತೀವಿ ಅದು ಮತ್ತು ಏನಾದರೂ ಫ್ರೂಟ್ ಹಾಕ್ತೀನಿ. ಜಾಸ್ತಿನೂ ನಾನು ಹಾಕೋಕೆ ಹೋಗಲ್ಲ, ಕ್ವಾಂಟಿಟಿ ತುಂಬ ಕಡಿಮೆನೇ ಹಾಕ್ತೀನಿ. ಅವ್ನು ಏನೇ ಹಾಕಿದ್ರು ವಾಪಸ್ ಬಿಟ್ಕೊಂಡ್ಬಿಡ್ತಾನೆ. ಸೊ ಅದನ್ನು ನಾನು ಎಸಿಬೇಕಾಗತ್ತೆ ಅಂದ್ಬಿಟ್ಟು. ಸೊ ಅವ್ನಿಗೇನು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ನಾವು ಸಫಿಷಿಯೆಂಟಾಗಿ ರಾಗಿ ಸರಿ ತಿನ್ನಿಸಿರ್ತೀವಿ. ಮತ್ತು 1 o'clock ಬಂದಮೇಲೆ ನನ್ನ ಹಸ್ಬೆಂಡ್ ಇಲ್ಲ ನನ್ನ ಅತ್ತೆ ಏನಾದರೂ ತಿನ್ನಿಸ್ತಾರೆ, ಅದಕ್ಕೋಸ್ಕರ. ಸೊ ನಾನು ಇಲ್ಲಿ ಕುಕ್ಕರ್ ಆರೋಷ್ಟರಲ್ಲಿ ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ಟು ಕಿಚನ್ ಕ್ಲೀನ್ ಮಾಡ್ತಾಯಿದ್ದೀನಿ. ಕಿಚನ್ ಕ್ಲೀನ್ ಮಾಡಿ ನಾನು ರೆಡಿ ಆಗೋಕ್ಕೆ ಬಂದೆ. ಲೇಟ್ ಆಗಿಬಿಟ್ಟಿತ್ತು. ನೆನ್ನೆ ರಾಮಂದು ಪ್ರತಿಷ್ಠಾಪನೆ ಇರೋದ್ರಿಂದ ಆರೆಂಜ್ ಕಲರ್ ಹಾಕ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ನಾನು ಐರನ್ ಮಾಡಿಕೊಂಡೆ. ಅದಾದಮೇಲೆ ನಾನು ರೆಡಿಯಾಗಿ ಬರೋಷ್ಟರಲ್ಲಿ ನನ್ನ ಮಗನೂ ಎದ್ದಿದ್ದ. ಅವನಿಗೂ ತುಂಬ ದಿವಸ ಆಗಿತ್ತು ತಲೆಗೆ ಆಯಿಲ್ ಅಪ್ಲೈ ಮಾಡಿ, ಸ್ವಲ್ಪ ತಲೆಗೆ, ಕೈಗೆ, ಕಾಲಿಗೆಲ್ಲ ಆಯಿಲ್ ಅಪ್ಲೈ ಮಾಡಿ ನಾನು ಇಲ್ಲಿ ಕಿಚನ್ಗೆ ಬಂದು ಬ್ರೇಕ್ಫಾಸ್ಟ್ನ ಹಾಕ್ಕೊತಾ ಇದ್ದೀನಿ. ನನಗೆ ನನ್ನ ಮಗನಿಗೆ ಆ ಬಾಕ್ಸ್ನ ರೆಡಿ ಮಾಡಿಕೊಂಡೆ. ಬಾತ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ನೀವು ಯಾರಾದರೂ ಟ್ರೈ ಮಾಡ್ಬೋದು, ಸಿಂಪಲ್ ಮತ್ತು ಈಸಿಯಾಗಿ ಮಾಡೋದು ಬಾತು. ಅದಾದಮೇಲೆ ನಾನು ಬ್ರೇಕ್ಫಾಸ್ಟ್ ಮಾಡೋಣ ಅಂದ್ಕೊಂಡೆ, ಮಾಡೋಕ್ಕಾಗಲಿಲ್ಲ. ಅದನ್ನು ನಾನು ಬಾಕ್ಸ್ಗೆ ಹಾಕ್ಕೊಂಡು ಹೋದೆ. ನಾನು ಆಫೀಸ್ಗೆ ಹೋದ್ಮೇಲೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಬಿಸಿ ಬಿಸಿ ಇತ್ತು. ನನ್ನ ಮಗಂಗೆ ನಾನು ಯೂಶ್ವಲಿ ಬೆಳಗ್ಗೆ ಹೊತ್ತು ನಾನೇ ಸರಿ ತಿನ್ನಿಸ್ತೀನಿ, ಒಂದೊಂದ್ಸತಿ ಸ್ನಾನನೂ ಮಾಡಿಸ್ತೀನಿ. ಲೇಟ್ ಆದರೆ ನನ್ನ ಹಸ್ಬೆಂಡ್ ಇಲ್ಲ ನನ್ನ ಅತ್ತೆನೇ ಮಾಡಿಸ್ತಾರೆ. ನನಗೆ ಮಾಡೋಕ್ಕಾಗಿಲ್ಲ ಅಂತ ಅಂದರೆ ಅವನದು ಬಾಕ್ಸ್ ರೆಡಿ ಮಾಡ್ತಾಯಿದ್ದೀನಿ. ಅದಾದಮೇಲೆ ನಾನು ಆಫೀಸ್ಗೆ ಹೊರಡೋ ಟೈಮಲ್ಲಿ ನನ್ನ ಮಗ ಬಿಡೋದೇ ಇಲ್ಲ. ಅವನ್ನ 1 ರೌಂಡ್ ಕರ್ಕೊಂಡು ಹೋದರೆ ಮಾತ್ರ ಸುಮ್ಮನೆ ಆಗ್ತಾನೆ, ಇಲ್ಲಾಂದರೆ ಅವನು ರಂಪ ಮಾಡಿಬಿಡ್ತಾನೆ. ಸೊ ಅದಕ್ಕೆ ಅವನ್ನ 1 ರೌಂಡ್ ಕರ್ಕೊಂಡೋಗಿ ವಾಪಸ್ ಕರ್ಕೊಬಂದು ನಾನು ಮನೆ ಹತ್ರ ಬಿಟ್ಬಿಟ್ಟು ಆಫೀಸ್ಗೆ ಹೊರಡ್ತೀನಿ. ನಮ್ಮ ಮನೆಯಿಂದ ಆಫೀಸ್ ಆಲ್ಮೋಸ್ಟ್ ನಿಯರ್ ಬೈಯೇ, ಒಂದು 4 to 5 kilometers ಆಗುತ್ತೆ, ತುಂಬ ದೂರ ಏನಿಲ್ಲ. ನನ್ನ ಮಗನ ಡ್ರಾಪ್ ಮಾಡಿ ನಾನು ಆಫೀಸ್ಗೆ ಹೊರಟೆ. ಆಫೀಸ್ಗೆ ಹೋಗಿ ಬ್ರೇಕ್ಫಾಸ್ಟ್ ನಾನು ಅಲ್ಲೇ ಮಾಡಿದೆ. ಅದಾದಮೇಲೆ ಆಫೀಸ್ಗೆ ಹೋಗಿ ಕೆಲಸ ಎಲ್ಲ ಆದಮೇಲೆ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ, ನೆನ್ನೆ ರಾಮನ ಪ್ರತಿಷ್ಠಾಪನೆ ಇರೋದ್ರಿಂದ. ನಮ್ಮ ಆಫೀಸ್ ನಿಯರ್ ಬೈ ಇರೋಂಥ ದೇವಸ್ಥಾನಕ್ಕೆ ಹೋದ್ವಿ, ಆಂಜನೇಯ ಸ್ವಾಮಿ ದೇವಸ್ಥಾನ. ಅಲ್ಲಿ ದರ್ಶನ ಮಾತ್ರ ತುಂಬ ಚೆನ್ನಾಗಿತ್ತು. ಅಲ್ಲಿ ಪ್ರಸಾದ ಕೊಟ್ಟಿದ್ರು. ಸೊ ನಾನು ತೊಗೊಂಡೋಗಿದ್ದು ಲಂಚ್ ಬಾಕ್ಸ್ ವಾಪಸ್ ಮನೆಗೆ ತೊಗೊಬಂದೆ. ನಾವಲ್ಲೇ ಊಟ ಆಯಿತು, ಕೇಸರಿ ಬಾತ್ ಮತ್ತು ಚಿತ್ರಾನ್ನ. ಪ್ರಸಾದ ಮಾತ್ರ ತುಂಬ ಚೆನ್ನಾಗಿತ್ತು. ಸೊ ದರ್ಶನ ಎಲ್ಲ ಆಗಿ ಆಫೀಸಿಗೆ ಬರೋದು ಆಲ್ಮೋಸ್ಟ್ 2 o'clock ಆಯಿತು. ಆಫೀಸಲ್ಲಿ ಕೆಲಸ ಎಲ್ಲ ಆದಮೇಲೆ ಮತ್ತೆ ವಾಪಸ್ ಮನೆಗೆ ಬಂದು ಕೆಲಸ ಎಲ್ಲ ಮುಗಿಸ್ಕೊಂಡೆ. ಸೊ ಇದಾಗಿತ್ತು ಇವತ್ತಿನ ದಿನದ ವ್ಲಾಗು. ನಾನು ನಿಮ್ಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ನನ್ನ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ, ನಾನು ಮಾಡೋದು ವೀಡಿಯೋಸ್ ಇಷ್ಟ ಆದರೆ ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ದಟ್ ನಾನು ವೀಡಿಯೋ ಹಾಕಿದ ತಕ್ಷಣ ನಿಮ್ಗೆ ನೋಟಿಫಿಕೇಷನ್ ಸಿಗುತ್ತೆ. ನಾನು ಇನ್ಸ್ಟಾಗ್ರಾಮಲ್ಲೂ ಸಹ ಫಾಲೋ ಮಾಡ್ಬೋದು, ಬಿಂದು ದಶರಥ್ ಗೌಡ. ನಾನು ಮಿನಿ ವ್ಲಾಗ್ಸ್ನ ಮಾಡ್ತಾ ಇರ್ತೀನಿ. ಸೊ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ನಾನು ನಿಮ್ಮ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ಗಂಟ ಬಾಯ್.